ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881 ಸೆಕ್ಷನ್ 138 ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 6ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಸಾಮಾನ್ಯ ಜನರು ಹೆಚ್ಚಾಗಿ ಕೇಳುವ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಿಜವಾಗಿಯೂ ಜೈಲು ಶಿಕ್ಷೆ ಆಗುತ್ತದೆಯೇ? ಮತ್ತೊಮ್ಮೆ, ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನಿಜವಾಗಿಯೂ ಜೈಲು ಶಿಕ್ಷೆ ಆಗುತ್ತದೆಯೇ? ಹೌದು ಸ್ನೇಹಿತರೆ, ಕೆಲವು ಸಂದರ್ಭಗಳಲ್ಲಿ ಜೈಲು ಶಿಕ್ಷೆ ಆಗುವ ಸಾಧ್ಯತೆ ಇದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಸೆಕ್ಷನ್ 138 ಪ್ರಕಾರ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ನ್ಯಾಯಾಲಯವು ಗರಿಷ್ಠ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, ಚೆಕ್ ಮೊತ್ತದ ದ್ವಿಗುಣವರೆಗೂ ದಂಡ ಹಾಗೂ ದೂರುದಾರರಿಗೆ ಪರಿಹಾರ ಮೊತ್ತ ಪಾವತಿಸುವಂತೆ ಆದೇಶಿಸಬಹುದು. ಆದರೆ ಪ್ರತಿಯೊಂದು ಪ್ರಕರಣದಲ್ಲೂ ನೇರವಾಗಿ ಜೈಲು ಶಿಕ್ಷೆ ಆಗುವುದಿಲ್ಲ. ನ್ಯಾಯಾಲಯಗಳು ಸಾಮಾನ್ಯವಾಗಿ ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸುತ್ತವೆ. ಆರೋಪಿತ ವ್ಯಕ್ತಿಯ ನಡೆ ನುಡಿ ಹೇಗಿದೆ? ಹಣ ಪಾವತಿಸುವ ಸಿದ್ಧತೆ ಇದೆಯೇ? ರಾಜಿ ಅಥವಾ ಮಧ್ಯಸ್ಥಿಕೆಯ ಅವಕಾಶ ಇದೆಯೇ? ಉದ್ದೇಶಪೂರ್ವಕವಾಗಿ ಮೋಸ ಮಾಡುವ ಉದ್ದೇಶವಿದೆಯೇ? ಇತ್ಯಾದಿ ವಿಷಯಗಳನ್ನು ಮೀಟರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ ಕಂಚಮ್ ಮೆಹ್ತಾ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸೆಕ್ಷನ್ 138 ಪ್ರಕರಣಗಳ ಉದ್ದೇಶ ಕೇವಲ ಶಿಕ್ಷೆ ನೀಡುವುದಲ್ಲ, ಹಣಕಾಸು ವ್ಯವಹಾರಗಳಲ್ಲಿ ವಿಶ್ವಾಸ ಕಾಪಾಡುವುದು ಮತ್ತು ಸಾಧ್ಯವಾದಷ್ಟು ಬೇಗ ರಾಜಿ ಹಾಗೂ ಪರಿಹಾರ ಒದಗಿಸುವುದಾಗಿದೆ ಎಂದು ಹೇಳಿದೆ. ಸ್ನೇಹಿತರೆ, ಮೇಲೆ ನೋಡಿದ ಹಾಗೆ ನ್ಯಾಯಾಲಯ ಗಮನಿಸುವಂಥದ್ದು ಪ್ರತಿ ಪ್ರಕರಣದಲ್ಲೂ ಆರೋಪಿ ಮತ್ತು ದೂರುದಾರನ ಮಧ್ಯೆ ಯಾವ ರೀತಿಯ ಒಂದು ವ್ಯವಹಾರ ಇದೆ, ಆ ವ್ಯವಹಾರದಲ್ಲಿ ಎಷ್ಟು ಸತ್ಯವಿದೆ ಮತ್ತು ಈ ಆರೋಪಿಯ ಗುಣ ಅಂದರೆ ಆರೋಪಿ ಈ ಹಣವನ್ನು ತೆಗೆದುಕೊಂಡಿದ್ದಾನೆ, ಅದನ್ನು ವಾಪಸ್ ಕೊಡೋದಕ್ಕೆ ಆತನಿಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲವಾ, ಇಲ್ಲ ಮೋಸ ಮಾಡುವ ಉದ್ದೇಶ ಇದೆಯಾ, ಇವೆಲ್ಲವನ್ನು ಗಮನಿಸುತ್ತೆ. ಆ ಗಮನಿಸಿದ ಮೇಲೆ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಪ್ರಕರಣದಲ್ಲಿಯೂ ಪ್ರತ್ಯೇಕವಾದ ಒಂದು ಊಹೆ ಇರುತ್ತೆ, ಪ್ರತ್ಯೇಕವಾದ ನ್ಯಾಯ ಇರುತ್ತೆ. ಇದರ ಪ್ರಕಾರ ಆರೋಪಿಗೆ ಯಾವ ರೀತಿಯ ಶಿಕ್ಷೆ ಆಗುತ್ತದೆ ಎಂಬುದನ್ನು ಪ್ರತಿ ಪ್ರಕರಣದ ಮುಖ್ಯ ಅಂಶಗಳ ಮೇಲೆ ತೀರ್ಮಾನ ಆಗುತ್ತದೆ. ಈ ನಿಟ್ಟಿನಲ್ಲಿ ಬಹುತೇಕ ನ್ಯಾಯಾಲಯಗಳು ಮೊದಲು ರಾಜಿ, ಮಧ್ಯಸ್ಥಿಕೆ ಹಾಗೂ ಪರಿಹಾರಕ್ಕೆ ಅವಕಾಶ ನೀಡುತ್ತವೆ. ಆದರೆ ನ್ಯಾಯಾಲಯದ ಸಮನ್ಸ್ ಅನ್ನು ನಿರ್ಲಕ್ಷ್ಯ ಮಾಡುವುದು, ನ್ಯಾಯಾಲಯಕ್ಕೆ ಹಾಜರಾಗದೆ ತಪ್ಪಿಸಿಕೊಳ್ಳುವುದು, ಹಣ ಪಾವತಿಸದೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುವುದು ಅಥವಾ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸದಿರುವುದು ಪ್ರಕರಣವನ್ನು ಗಂಭೀರಗೊಳಿಸಬಹುದು. ಈ ರೀತಿ ಎಲ್ಲ ಮಾಡಿದಾಗ ಆ ಪ್ರಕರಣ ಗಂಭೀರವಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ವಾರೆಂಟ್ ಕೂಡ ಜಾರಿಗೊಳಿಸಬಹುದು. ಕೌಶಲ್ಯ ದೇವಿ ಮಸಂತ್ ವರ್ಸಸ್ ರೂಪಾ ಕಿಶೋರ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಚೆಕ್ ಬೌನ್ಸ್ ಪ್ರಕರಣಗಳು ವ್ಯಾಪಾರ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯ ವಿಶ್ವಾಸಕ್ಕೆ ಸಂಬಂಧಿಸಿದ ಗಂಭೀರ ವಿಷಯಗಳಾಗಿವೆ ಎಂದು ಹೇಳಿದೆ. ಒಮ್ಮೆ ಶಿಕ್ಷೆಯಾದ ನಂತರ ಆರೋಪಿತ ವ್ಯಕ್ತಿಯ ವಿರುದ್ಧ ಅಪರಾಧ ದಾಖಲೆ ಉಂಟಾಗಬಹುದು ಎಂದು ಹೇಳಿದೆ. ಈ ರೀತಿಯಾಗಿ ಉದ್ಯೋಗ ಹಾಗೂ ವ್ಯವಹಾರದಲ್ಲಿ ತೊಂದರೆಗಳು ಬರಬಹುದು. ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳ ವಿಶ್ವಾಸ ಕುಸಿಯಬಹುದು. ಆದ್ದರಿಂದ ಚೆಕ್ ಬೌನ್ಸ್ ಪ್ರಕರಣವನ್ನು ಸಣ್ಣ ವಿಷಯ ಎಂದು ಎಂದಿಗೂ ಪರಿಗಣಿಸಬಾರದು. ಸಾಧ್ಯವಾದಷ್ಟು ಬೇಗ ಕಾನೂನುಬದ್ಧವಾಗಿ ರಾಜಿ ಮಾಡಿಕೊಳ್ಳುವುದು ಅಥವಾ ಸರಿಯಾದ ಕಾನೂನು ರಕ್ಷಣೆಯನ್ನು ಪಡೆಯುವುದು ಉತ್ತಮ. ಯಾವಾಗಲೂ ಖಾತೆಯಲ್ಲಿ ಸಾಕಷ್ಟು ಹಣ ಇರುವುದನ್ನು ಖಚಿತಪಡಿಸಿಕೊಂಡು ಮಾತ್ರ ಚೆಕ್ ನೀಡಬೇಕು ಹಾಗೂ ಖಾಲಿ ಚೆಕ್ ನೀಡುವುದನ್ನು ತಪ್ಪಿಸಬೇಕು. ಸ್ನೇಹಿತರೆ, ಈ ಮೇಲ್ಕಂಡ ವಿಚಾರಗಳನ್ನು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ನಡೆಸಿಕೊಳ್ಳಬೇಕಾದ ಪ್ರಮುಖ ಅಂಶಗಳಾಗಿವೆ. ಒಂದು ಚೆಕ್ಕನ್ನು ನೀಡಬೇಕಾದರೆ ಅದಕ್ಕೆ ತಗ್ಗಂತೆ ಅಮೌಂಟ್ ಬ್ಯಾಂಕ್ನಲ್ಲಿ ಇರಬೇಕು ಮತ್ತು ಒಂದು ರೀತಿ ಹಣ ಇಲ್ಲದೆ ಕೊಟ್ಟಂಥ ಚೆಕ್ ನಿಮ್ಮ ತಲೆದಂಡ ಆಗುವಂತಹ ಪರಿಸ್ಥಿತಿ ಬರುತ್ತದೆ. ಈ ನಿಟ್ಟಿನಲ್ಲಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಪ್ರಮುಖ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಅತ್ಯಂತ ಬಲವಾದ ಸಾಕ್ಷ್ಯಗಳು ಯಾವುವು ಎಂಬ ಮಹತ್ವದ ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.